ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಮದಿಹಳ್ಳಿ ಗ್ರಾಮ ನಿಮಗೆ ಗೊತ್ತದ. ಅಲ್ಲೇ ಏನಪ್ಪ ಅಂದರೆ PKPS ಈ DCC ಬ್ಯಾಂಕ್ ಸಲುವಾಗಿ ಒಂದಿಷ್ಟು ಏನಪ್ಪ ಅಂದ್ರೆ ಚುನಾವಣೆಗಾದ ಆದಂಥ ಸಂದರ್ಭದಲ್ಲೇ ತಿಕ್ಕಾಡ ಸಲುವಾಗಿ ಒಂದು ಕಡೆ ರಮೇಶ್ ಕತ್ತಿಯವರ ಬೆಂಬಲಿಗರು, ಇನ್ನೊಂದು ಕಡೆ ಸತೀಶ್ ಅವರ ಬೆಂಬಲಿಗರು ತಿಕ್ಕಾಟಾಗೆ ಒಂದು ತಾರಕೀರೆ ಗಂಡ ಹೆಂಡರ ಮಧ್ಯೆ ಜಗಳ ಆಯಿತು ಅನ್ನೋಂಥದ್ದು ಈಗ ನೀವು ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ. ನಿಧಾನಕ್ಕೆ ಈ ಒಂದು ಸಂದರ್ಭ ಏನಾಗಲಿಕ್ಕತ್ತದಪ್ಪ ಅಂದ್ರೆ ವೈಯಕ್ತಿಕ ಕ್ಲಾಸಸ್ ಆಗುವಂಥ ದ್ವೇಷಮಯ ವಾತಾವರಣ ನಿರ್ಮಾಣ ಆಗುವಂಥ ಘಟನೆಗಳು ನಿರ್ಮಾಣ ಆಗ್ತಾ ಇದ್ದಾವೆ. ಅಂದರೆ ಒಬ್ರಿಗೊಬ್ಬರಿನ ಅನಿವಾರ್ಯಪ್ಪ ನಾವು ಬೇರೆ ಹಾದಿಲ್ಲ ಅನ್ನುವಷ್ಟರ ಮಟ್ಟಿಗೆ ಬರೋದನ್ನು ನೋಡಿದ್ರೆ ಇದು ಒಂದು ರೀತಿಯಿಂದ ಎರಡೂ ಕಡೆ ಜನ ಮಾಡಿದ್ದನ್ನು ನೋಡಿದ್ರೆ, ಅಲ್ಲಿ ದುಂಬಡಿ ಆಗಿದ್ದನ್ನು ನೋಡಿದ್ರೆ ಎಲ್ಲಿ ಇದು ಈ ಚುನಾವಣೆ ಸಂಘರ್ಷಕ್ಕೆ ಕಾರಣ ಆಗ್ತದನ ಅನ್ನೋ ಪ್ರಶ್ನೆ ಹುಟ್ಟುವ ಜೊತೆಗೆ ಇದು ಸರಿನಾ ಅನ್ನುವಂಥ ಮತ್ತೊಂದು ಪ್ರಶ್ನೆ ಹುಟ್ಟಾಗ್ತಾ ಇದೆ. ಯಾಕಂದ್ರೆ ಇದು ಸೌಹಾರ್ದಯುತವಾಗಿ ಪ್ರೀತಿ ವಿಶ್ವಾಸದಿಂದ ಆಗಬೇಕಂತ ಕೆಲಸ. ರೈತರು ತಾವು ಸ್ವತಃ ತಮಗೆ ಮನಸ್ಸಿಗೆನಿಸಿದಂಥ ತಮ್ಮ ಕೆಲಸಗಳನ್ನ ಯಾರು ಮಾಡಬಲ್ಲರು ಅವರಿಗೆ ಮತ ಹಾಕುವಂಥ ಸಂದರ್ಭ. ಇಂಥ ಸಂದರ್ಭದಲ್ಲೇ ಅವರ ಮಧ್ಯದಲ್ಲೇ ನಮ್ಮ ಇವತ್ತು ರಮೇಶ್ ಕತ್ತಿಯವರು ಹೋಗಿದ್ದಾಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರು ಹೋಗಿದ್ದಾಗಿರ್ಬೋದು, ಇವು ತಮ್ಮ ಮಂದಿ ಬೆಂಬಲ ಕೋರೋದ್ರಲ್ಲಿ ಏನು ತಪ್ಪಿಲ್ಲ. ಬಟ್ ಇದನ್ನು ಈಗ ಹೇಳಿದ್ದೇನೆ ನಿಮಗೆ, ಅಪಹರಣ ಮಾಡ್ಕೊಳ್ಳೋದು, ಮತ್ತೇನೋ ಮಾಡೋದು, ತಮ್ಮವ್ರ ತಮ್ಮ ಮುಚ್ಚಿಡೋದು, ಸಂದರ್ಭ ತಂದಾಗ ತಂದು ಹಚ್ಚೋದು. ಒಂದು ಕಡೆ ಈ ಜಾರಕಿಹೊಳಿ ಈ ಸಹೋದರರಿಗೆ ಬೆಂಬಲಿಸುವ ಜನ ಅವರು ಸಹಜವಾಗಿ ತಮಗೆ ಬೇಕಾದಂಥವ್ರನ್ನ ಅಪಹರಣ ಮಾಡುವಂಥದ್ದು. ಅದೇ ಕಾಲಕ್ಕೆ ನಮ್ಮ ಕತ್ತಿಯವ್ರದ್ದು ಸಹಿತ ಇಂಥ ಒಂದು ಘಟನೆಗಳು ಮళ్ళీ ಈಗ ಪುನರಪಿ ಆಗಲಿರ್ತದೋ ಅದರಾಗ ಹುಕ್ಕೇರಿ ತಾಲೂಕಿನಲ್ಲಿ ಒಳ್ಳೆಯ ಜೋರು ಹಿಡಿದುಬಿಟ್ಟಿದ್ದಾವೆ ಇವತ್ತು. ಹೀಗಾಗಿ ಕತ್ತಿ ಮತ್ತು ಪಾಟೀಲರ ಮಧ್ಯದ ಹೊಂದಾಣಿಕೆ ಇವತ್ತು ರಮೇಶ್ ಜಾರಕಿಹೊಳಿ ನಮ್ಮ ಸತೀಶ್ ಜಾರಕಿಹೊಳಿ ಮತ್ತು ನಮ್ಮ ಜೊಲ್ಲೆಯವರ ಹೊಂದಾಣಿಕೆ ಆದ ಕಾರಣ ಇವತ್ತು ಇಲ್ಲಿ ಸಂಘರ್ಷಕ್ಕೆ ಕಾರಣ ಆಗಲಿರ್ತದೆ. ಇದರಿಂದ ಯಾರಿಗೇನು ಲಾಭ ಅನ್ನೋದು ಇಂಥ ಒಂದು ವಾತಾವರಣ ನಿಶ್ಚಿತವಾಗಿಯೂ ಯಾರಿಗಾದರೂ ಒಳ್ಳೆಯ ಹೆಸರು ತರುವಂಥ ವಿಷಯ ಅಲ್ಲ. ಅದೇನೂ ಇಲ್ಲ. BDCC ಬ್ಯಾಂಕಿನ ವಿಷಯದಲ್ಲೇ ಈಗಾಗಲೇ ಎರಡೂ ಗುಂಪುಗಳು ಅಥವಾ ಎರಡು ಬಣಗಳು ತಮ್ಮ ಒಂದು ಪ್ರಸಾರ ಕೆಲಸವನ್ನು ಇನ್ನೂ ಜೋರು ಮಾಡ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ BDCC ಬ್ಯಾಂಕ್ ಈಗ ಅವರಿಗೆ ಅತ್ಯಂತ ಪ್ರಮುಖ ವಿಷಯ ಆಗಿ ಹೋಗ್ಬಿಟ್ಟದ. ಅದಕ್ಕಾಗಿ ಎಷ್ಟೆಷ್ಟು ಸಾಧ್ಯ ಇದೆಯೋ PKPSಗಳನ್ನು ತಮ್ಮ ಸುಪರ್ದಿ ತೆಗೆದುಕೊಳ್ಳುವಂಥ ಈಗಾಗಲೇ ಸವದತ್ತಿ, ಯರಗಟ್ಟಿ, ಗೋಕಾಕ್ ಭಾಗದಲ್ಲಿ ಸಹಿತ ಸೌಹಾರ್ದ ಈ ಸಂಘಗಳಿದ್ದಾವೆ. ಅವರ ವಿಶ್ವಾಸ ಗಳಿಸುವಂಥ, ಅವರಿಂದ ಓಟ್ಗಳನ್ನು ಪಡೆಯುವಂಥ, ಅಂದರೆ 16 ಸೀಟುಗಳಲ್ಲಿ ಮ್ಯಾಕ್ಸಿಮಮ್ ನಾವು 12-13 ಗೆಲ್ಲುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂತೇಳಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಸಹ ಗೋಕಾಕದಲ್ಲಿ ಹೇಳ್ಕೊಂಡಿದ್ದಾರೆ. ಈಗ ಅದು ನೀವು ನೋಡ್ತಾ ಇದ್ದೀರಿ. ಅಂದರೆ ಒಟ್ಟಾರೆಯಾಗಿ ಈ ಒಂದು ತಿಕ್ಕಾಟು ಹುಕ್ಕೇರಿಯಲ್ಲಿ ಮಾತ್ರ ನಿಶ್ಚಿತವಾಗಿ ಯಾರು ಆಗ್ತಾರೆ ಅನ್ನೋದು ಕಷ್ಟದ ವಿಷಯ. ಬಟ್ ಹೊರಗಡೆ ಪಾಟೀಲರ ಪಾಟೀಲರ ಮತ್ತು ಕತ್ತಿಯವರ ಪ್ರಭಾವ ಕಡಿಮೆ ಅದ ಅನ್ನುವಂಥದ್ದು ಒಂದು ಈ ಸಂದರ್ಭದಲ್ಲಿ ಪ್ರಶ್ನೆ ಮಾಡುವಂಥ ವಿಷಯ ಆಗಿದೆ. ಯಾಕಂದ್ರೆ ಈ ಗೋಕಾಕ್ ಆಗಿರ್ಬೋದು, ಅರಭಾವಿ ಆಗಿರ್ಬೋದು, ಅಥವಾ ಇತ್ತೀಚೆಗೆ ಸವದತ್ತಿನೂ ಆಗಿರ್ಬೋದು, ಇವು ವಿಶೇಷವಾಗಿ ಏನಪ್ಪ ಅಂತಂದ್ರೆ ಒಂದಿಷ್ಟು ಜಾರಕಿಹೊಳಿಯವರ ಹಿಡಿತ ಜೋರದ ಇಲ್ಲ. ಈ ಹಿಡಿತವನ್ನು ಮುರಿಯುವಂಥ ಪ್ರಯತ್ನ ಮೋಸ್ಟ್ಲಿ ಪಾಟೀಲರಿಗೆ ಮತ್ತು ನಮ್ಮ ಕತ್ತಿಯವರಿಗೆ ಸಾಧ್ಯ ಆಗ್ತದೆ ಅನ್ನೋಂಥ ಒಂದು ಪ್ರಶ್ನೆ ನಡೆದದು. ಆದರೆ ಒಂದು ಮಾತ್ರ ಕ್ಲಿಯರ್ ಆಗ್ತಾ ಇಲ್ಲ ಈ ಸಂದರ್ಭದಲ್ಲೇ. ಏನಪ್ಪ ಅಂದರೆ ಅಥಣಿ ಭಾಗದಲ್ಲೇ ಜೊತೆಗೆ ಅಥಣಿಯಿಂದ ಕಾಗವಾಡ ಆಗಿರ್ಬೋದು, ಮತ್ತು ಈ ಕಡೆ ಬೈಲಹೊಂಗಲ ಆಗಿರ್ಬೋದು, ರಾಮದುರ್ಗ ಆಗಿರ್ಬೋದು, ಇವುಗಳಲ್ಲಿ ಏನಾಗ್ಬೋದು, ಅದು ಬೆಳಗಾವಿ ಏರಿಯಾದಲ್ಲಿ ಆಗಿರ್ಬೋದು, ಇವುಗಳಲ್ಲಿ ಏನಾಗ್ಬೋದು ಅನ್ನೋಂಥ ಚರ್ಚೆಗಳು ಮಾತ್ರ ಜೋರು ಹಿಡಿತಾ ಇದ್ದಾವೆ. ಯಾಕಂದ್ರೆ ಅಲ್ಲೇ ಎರಡೂ ಬಣಗಳ ಪ್ರಭಾವ ಕಡಿಮೆ. ಈಗ ಅಥಣಿಗೆ ಹೋದ್ರೆ ಸಹಜವಾಗಿ ಅಥಣಿ, ಕಾಗವಾಡ ಎಲ್ಲ ಸುತ್ತಮುತ್ತಲಲ್ಲೇ ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಲಕ್ಷ್ಮಣ ಸವದಿಯವರ ಪ್ರಭಾವ ಹೆಚ್ಚುತ್ತಿದ್ದು ನಾವು ನೋಡ್ತಾ ಇದ್ದೀವಿ. ಇನ್ನು ಬೆಳಗಾವಿ ಏರಿಯಾಗೆ ಬಂದರೆ ಮರಾಠಿ ಪ್ರಭಾವ, ಮರಾಠಿಗರದು, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಬಾಯಿಯವರದ್ದು ಪ್ರಭಾವ ಇವು ಅಲ್ಲಿ ಹೆಚ್ಚಿದ್ದಂಗೆ ಕಾಣ್ತಾ ಇದ್ದಾವೆ. ಇನ್ನು MKMLಂತೆ ಸಹಜವಾಗಿ ನಮ್ಮ ಸತೀಶ್ ಅವರ ಹಿಡಿತದಲ್ಲಿದೆ ಅನ್ನೋದು ಈಗಾಗಲೇ ಸ್ಪಷ್ಟ ಆದಂಥ ವಿಷಯ. ಬಟ್ ಅವ್ರೇನು ಮಾಡ್ತಾ ಇದ್ದಾರೆ ಅಂತ, ಯಾಕಂದ್ರೆ ಈಗೇನೋ ಹುಕ್ಕೇರಿ, ಚಿಕ್ಕೋಡಿ ಈ ಭಾಗದಲ್ಲೇ ಇಬ್ಬರು ಸಮಬಲ ಆಗ್ಬೋದು, ಅಥವಾ ಒಬ್ಬರು ಒಂದು ಹೆಚ್ಚು ಒಂದು ಕಡಿಮೆ ಆಗ್ಬೋದು. ಬಟ್ ರಾಮದುರ್ಗ ಆಯಿತು, ಬೈಲಹೊಂಗಲ ಆಯಿತು, ಈ ಭಾಗದಲ್ಲಿ ಏನೇನು ಆಗ್ಬೋದು, ಅದೇ ಕಾಲಕ್ಕೆ ಬೆಳಗಾವಿಗೆ ಸಂಬಂಧಿಸಿದಂಥ ಏರಿಯಾದಲ್ಲಿ ಏನೇ ಆಗ್ಬೋದು ಅನ್ನೋದು ಮಾತ್ರ ಇನ್ನೂ ನಿಗೂಢ ಆಗಿದೆ. ಅಲ್ಲಿಯ MLAಗಳು ಯಾರ ಕಡೆ ಹೊರಡ್ಬೋದು, ಯಾರನ್ನ
ಉಡ್ಬೋದು ಅನ್ನುವಂಥದ್ದು. ಇವತ್ತೇನೋ ಬಾಲ್ಚಂದ್ರ ಜಾರಕಿಹೊಳಿ ನಮ್ಮ 12 ಸೀಟುಗಳು ನಮ್ಮ ಒಂದು ನಿಶ್ಚಿತವಾಗಿ ಹೇಳ್ತಾ ಇದ್ದಾರೆ, 16ರಲ್ಲೇ ಮೆಜಾರಿಟಿ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಇರ್ಬೋದಿಲ್ಲ ಅಂತ ಹೇಳೋದಿಲ್ಲ, ಅದನ್ನು ಗೆಲ್ಲಬಹುದು, ಅದು ವಿಶ್ವಾಸ ಹೇಳ್ತಾ ಇದ್ದಾರೆ. ಆದರೂ ಮೇಲೆ ಹೇಳೋದ್ರಿಂದಾಗೆ ಒಂದಿಷ್ಟು ಏನಪ್ಪ ಅಂತಂದ್ರೆ ಏನಿಲ್ಲ ಗದ್ದು ಹೇಳೋದಂತೆ. ಬಟ್ ಇಲ್ಲಿವರೆಗೆ ಒಂದು ಸ್ಥಿತಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ದಾಗಿರ್ಬೋದು, ನಮ್ಮ ಇನ್ನೊಬ್ಬರು ಏನಪ್ಪ ಅಂತಂದ್ರೆ ಲಕ್ಷ್ಮಣ್ ಸವದಿ ಅವ್ರದ್ದಾಗಿರ್ಬೋದು, ಮುಂದೆ ರಾಜು ಕಾಗೆ ಅವರಂತೆ ಸೂಕ್ಷ್ಮ ಹೇಳ್ಬಿಟ್ಟಿದ್ದಾರೆ, ಇಲ್ಲಪ್ಪ ನಾವು ಲಕ್ಷ್ಮಣ್ ಸವದಿ ಅವ್ರ ಜೊತೆಗೆ ಅನ್ನೋದನ್ನು ಸೂಕ್ಷ್ಮವಾಗಿ ತಮ್ಮ ಅಭಿಪ್ರಾಯ ತಿಳಿಸಿದ್ದಾರೆ. ಹೀಗಾಗಿ ಅಲ್ಲೂ ಸಹಿತ ಏನು ಅನ್ನೋದು ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋದ್ರಾಗೆ ನಿಶ್ಚಿತವಾಗಿಯೂ ಕತ್ತೆಯವ್ರ ಗುಂಪು ಅಧಿಕಾರ ಹಿಡಿತದನ ಅಥವಾ ನಮ್ಮ ಜಾರಕಿಹೊಳಿ ಅವ್ರ ಗುಂಪು ಅಧಿಕಾರ ಹಿಡಿತದನ ಅನ್ನೋದು ಇನ್ನೂ ದೊಡ್ಡ ಪ್ರಶ್ನಾರ್ಹ ಚಿಹ್ನೆ ಆಗ್ಯದ. ಅದಕ್ಕಾಗಿ ಇವತ್ತು ಏನಪ್ಪ ಅಂದ್ರೆ ಡೆವಲಪ್ಮೆಂಟ್ಗಳು ನೋಡಿದ್ರೆ ಎಲ್ಲಿವರೆಗೆ ಅವ್ರು ಬಾಯಿ ಬಿಡೋದಿಲ್ಲೋ ಅಲ್ಲಿವರೆಗೆ. ಮತ್ತು ಈಗಾಗಲೇ ಸತೀಶ್ ಅವ್ರ ಜೊತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವ್ರ ತಮ್ಮ ನಿಮಗೆ ಗೊತ್ತದ, ಅವ್ರು ಇದ್ದಂಥವ್ರು ಅವ್ರು ಹೇಳಿದ ತಕ್ಷಣ ಹಿಂಸರಿದ್ದಾರೆ ಚಂದ್ರರಾಜ್ ಶೆಟ್ಟಿಹೊಳಿ ಅವರು. ಆದರೆ ಮಗನ ನಿಲ್ಲಿಸ್ತಾನೋ ಅಂತ ಮಾತಾಡಿದ್ದಾರೆ. ರಾಹುಲ್ ನಮ್ಮ ಜಾರಕಿಹೊಳಿ ಅವರನ್ನು ಸಹಿತ ನಿಲ್ಲಿಸೋ ವಿಚಾರವನ್ನು ಈಗಾಗಲೇ ಹಿಂದಕ್ಕೆ ತೆಗೆದು ಮತ್ತೆ ವಿಚಾರ ಮಾಡ್ತಾನೆ ಅನ್ನೋಂಥ ಮಾತನ್ನು ಸತೀಶ್ ಅವರು ಹೇಳೋದ್ರಿಂದಾಗೆ ಸಹಜವಾಗಿ ಇನ್ನೂ ಯಾರು ಹಿಡಿತಾರೆ ಅನ್ನುವಂಥದ್ದು, ಅಧಿಕಾರವನ್ನು ಯಾರು ಹಿಡಿತಾರೆ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತಾ ಇಲ್ಲ. ಆದರೆ ಒಂದು ಮಾತ್ರ ಈ ಸಂದರ್ಭದಲ್ಲಿ ಮತ್ತೆ ನಾವು ನೆನಪಿಸ್ಬೇಕಾಗ್ತದೆ, ಇದು ಏನೂ ಇರಲಿ, ಬಟ್ ಇಲ್ಲಿಯ ಮತದಾರ, ರೈತ ಮತದಾರ, ಅದರಲ್ಲೂ ಈ ಒಂದು DCC ಬ್ಯಾಂಕ್ನಿಂದ ಮುಖ್ಯವಾಗಿ ಸಹಾಯ ಪಡ್ಕೊಳ್ಳುವಂಥ, ಮುಖ್ಯವಾಗಿ ತನಕ ನಿಲ್ಲೋದಕ್ಕೆ ಆರ್ಥಿಕವಾಗಿ ಸಹಾಯ ಪಡೆಯುವಂಥ ಈ ಜನ ರೈತರು ಏನೇನು ನಿರ್ಧಾರ ಮಾಡಬಹುದು ಅಂತೇಳಿ ಇವತ್ತೇನೋ ಒತ್ತಡದಿಂದ ಮತ್ತು ಆ ಕಾರಣದಿಂದ ಸಂದಿರ್ಬೋದು, ಬಟ್ ಮತ ಹಾಕೋ ಸಂದರ್ಭದಲ್ಲೇ ಏನಾಗ್ತದೆ ಅಂತೇಳಿ ಅದು ಹೇಳೋದು ಭಾಳ ಕಷ್ಟ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನೂ ಇರಲಿ, ಒಂದು ಮಾತ್ರ ಈ ಸಂದರ್ಭದಲ್ಲಿ ಸ್ಪಷ್ಟ ಆಗ್ತಾ ಅನ್ನೋದು ಏನಪ್ಪ ಅಂದ್ರೆ ಇಲೆಕ್ಷನ್ ಅಷ್ಟು ಸುಲಭವಾಗಿ ಒಬ್ಬರ ಕಡೆ ವಾಲುವುದಿಲ್ಲ ಅನ್ನುವಂಥದ್ದು ಅಷ್ಟು ಸ್ಪಷ್ಟ ಆಗ್ಲಿಕ್ಕತ್ತೈತಿ. ಮತ್ತು ಜೊತೆಗೆ ಇನ್ನೊಂದು ನಮ್ಮ ಕಡೆಯವರು ಏನಪ್ಪ ಅಂದ್ರೆ ಅಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರಾಗ್ತಾರೆ ಅಂತೇಳಿ ನಮ್ಮ ಜಾರಕಿಹೊಳಿ ಬಣದವರು ಹೇಳಿದರೂ ಸಹ ಈ ವಿಷಯದಲ್ಲೇ ಇನ್ನೂ ಸ್ವಲ್ಪ ಕಷ್ಟ ಆ ವಿಷಯ ಹೇಳೋದು. ಬಟ್ ಆದರೂ ಹೇಳಿದ್ದಾರೆ. ಅದೇ ಕಾಲಕ್ಕೆ ನಮ್ಮ ಕತ್ತೆಯವರು ಮತ್ತು ಎ ಬಿ ಪಾಟೀಲ್, ಯಾಕಂದ್ರೆ ಎ ಬಿ ಪಾಟೀಲ್ ಶಕ್ತಿ ಮೊದಲಷ್ಟಿಲ್ಲ ಅನ್ನೋದು ಒಪ್ಕೊಳ್ಳೋನು. ಬಟ್ ಲಿಂಗಾಯತ್ ಕಮ್ಯುನಿಟಿಯಲ್ಲೇ ಅವರ ಒಂದು ಮಾತು ನಡೆಯೋದನ್ನು ನಾವು ಇಲ್ಲಿ ತನಕ ಗಮನಿಸ್ಕೊಂಡ್ಬಂದೀವಿ. ಕತ್ತೆಯವರು ನಡೀತದೆ, ಈ ಎಲ್ಲ ನೆಲೆಯಲ್ಲಿ ಆಗ್ಬೋದು. ಆದರೂ ಕೆಲವೊಂದಿಷ್ಟು ಲಿಂಗಾಯತ್ ಜನರುಗಳು ಜಾರಕಿಹೊಳಿ ಕಡೆ ಗುರುತಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಯಾಕಂದ್ರೆ ಅವರು ಸ್ವಲ್ಪ ಅವ್ರಿಗೆ ಅಸಮಾಧಾನದ ಈ ಲಿಂಗಾಯತ್ ಜನಗಳ ಬಂದಾಗ ಎ ಬಿ ಪಾಟೀಲ್ ಬಗ್ಗೆ ಆಯಿತು, ಕತ್ತೆಯವ್ರ ಬಗ್ಗೆ ಆಯಿತು, ನಮ್ಮ ಲಕ್ಷ್ಮಣ್ ಸವದಿಯವ್ರ ಬಗ್ಗೆ ಆಯಿತು, ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಅವರ ಜೊತೆಗೆ ಆಯಿತು. ಇವರು ಮೊದಲು ವಿರೋಧ ಮಾಡಿದವರು ಜಾರಕಿಹೊಳಿ ಅವರನ್ನು ಅವರು ಇವತ್ತು ಅವ್ರ ಜೊತೆ ಗುರುತಿಸಿಕೊಂಡಿದ್ದಾರೆ. ಕಾರಣ ಅಂದ್ರೆ ನಮ್ಮ ಕಷ್ಟ ಸಮಯದಲ್ಲಿ ಇವ್ರು ಯಾರೂ ಆಗಲಿಲ್ಲ ಅನ್ನುವಂಥದ್ದು ಅಸಮಾಧಾನ ಇಲ್ಲಿ ಲಿಂಗಾಯತ್ ನಿರ್ಣಯದಲ್ಲಿ ಎರಡನೇ ಹಂತದಲ್ಲಿ ಈ ಲಿಂಗಾಯತ್ ನಿರ್ಣಯಗಳಲ್ಲಿ ಪ್ರಥಮ ಹಂತದ ಲಿಂಗಾಯತರಂತೆ ಅವರು ಈ ಒಂದು ಅಧಿಕಾರ ಸುಖ ಅನುಭವಿಸಿದಾರೆ, ಅವ್ರಿಗೆ ಆ ಪ್ರಶ್ನೆ ಇಲ್ಲ. ಬಟ್ ಎರಡನೇ ಹಂತದ ಈ ಲಿಂಗಾಯತ್ ಜನರಿಗೆ ನಾವು ಲೀಡರ್ ಆಗಬೇಕು ಅನ್ನೋ ದಿಶೆಯಿಂದಾಗೆ ಸಹಜವಾಗಿ ಇವತ್ತು ನಮ್ಮ ಏನಪ್ಪ ಅಂದ್ರೆ ಜಾರಕಿಹೊಳಿ ಜೊತೆ ಕೂರಿಸಿಕೊಂಡ್ರೆ ಅವ್ರಿಗೆ ಏನಾಗ್ಬೋದು ಅಷ್ಟು ಮೂಮೆಂಟ್ದಲ್ಲಿ ಸಹಿತ ಅಷ್ಟೇ ಗಮನಿಸ್ಬೇಕಾಗಿದೆ. ಯಾಕಂದ್ರೆ ಲಿಂಗಾಯತು ಕುರುಬ ಅದ್ರ ಜೊತೆ ಉಪ್ಪಾರ ಸಮಾಜದವರ ಒಂದು ಏನು ಮತಗಳು ನಿರ್ಣಾಯಕ ಹಂತಕ್ಕೆ ಅದಾವ ಅನ್ನೋದು ಅಷ್ಟೇ ಸತ್ಯದ. ಯಾಕಂದ್ರೆ ವಿಶೇಷವಾಗಿ ಭೂಮಿ ಹೆಚ್ಚು ಇರೋದು ಈ ಒಂದು 3-4 ಕಮ್ಯುನಿಟಿಗಳಲ್ಲೇ. ಈ ದಿಶೆಯಲ್ಲೇ ಇವರ ಮನಗಳನ್ನ ಯಾರು ಗೆಲ್ತಾರ ಅವ್ರಿಗೆ ಹೆಚ್ಚು ಅವಕಾಶ ಇದೆ. ಬಟ್ ಇಲ್ಲಿವರೆಗೆ ಲಕ್ಷ್ಮಣ್ ಸವದಿ ಮತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರ ಮತ್ತು ಪಟ್ಟಣ ಅವರು ಸಹಿತ ಬುದ್ಧಿವಂತರಿದ್ದಾರೆ. ರಾಮದುರ್ಗನ ತಮ್ಮ ಸುಪರ್ದಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಇವರೆಲ್ಲರೂ ಯಾರ ಕಡೆ ಅನ್ನೋದು ಮಾತ್ರ, ಯಾಕಂದರೆ ಪಕ್ಷ ಇರಲಿಲ್ಲ. ಹೌದು, ಪಟ್ಟಣವರು ಕಾಂಗ್ರೆಸ್ ಅವರಿದ್ದಾರೆ, ಸತೀಶ್ ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ, ಮತ್ತೆ ಹೊಂದಾಣಿಕೆ ಮಾಡ್ಕೊಳ್ತಾರೆ ಅಂತ ಹೇಳಿಕ್ಕೆ ಆಗೋದಿಲ್ಲ. ಈಗಾಗಲೇ ಪಕ್ಷೇತರವಾಗಿ ಪಕ್ಷಗಳನ್ನು ಬದಿಸರಿಸಿ ಇವರಷ್ಟ ಈ ಒಂದು ರಾಜಕಾರಣ ಮಾಡೋದರಿಂದ BDCCದು ಇದು ಇನ್ನೂ ಕ್ಲಿಯರ್ ಆಗ್ತಾಯಿಲ್ಲ. ಹೀಗಾಗಿ ಒಂದು ರೀತಿಯ ಒಂದು ಹೆಜ್ಜೆ ಜಾರಕಿಹೊಳಿ ಅವ್ರು ಮುಂದಿದ್ರೆ ಇನ್ನೊಂದು ಹೆಜ್ಜೆ ಕತ್ತೆಯವ್ರು ಬೆನ್ಮನ್ನು ಹಚ್ಚಿದ್ದಾರೆ. ಹುಕ್ಕೇರಿ ಮತ್ತು ಸುತ್ತಮುತ್ತ ಏರಿಯಾದ್ರೆ ಅವ್ರು ಡಾಮಿನೆಂಟ್ ಇದ್ದರೆ, ಗೋಕಾಕ್ ಮತ್ತು ಅರಮನೆ ಕ್ಷೇತ್ರದಲ್ಲಿ ಇವರು ಡಾಮಿನೆಂಟ್ ಇದ್ದಾರೆ. ಇನ್ನುಳಿದ ಕಡೆ ಯಾರ್ಯಾರು ಡಾಮಿನೆಂಟ್ ಅಂತ ಈಗ ನಿಮ್ಗೆ ಗೊತ್ತಿದ್ದ ವಿಷಯ ಇದ್ದಾವೆ. ಈಗ ಮಾತುಗಳ ಕಿತ್ತೂರು ಆಗಿರ್ಬೋದು, ನಾಳೆ ಅಥವಾ ಇನ್ನೊಂದು ಆಗಿರ್ಬೋದು, ಅಥವಾ ಮತ್ತೆ ಅವು ಕ್ಷೇತ್ರಗಳು ಬೆಳಗಾವಿಗೆ ಸಂಬಂಧಿಸಿದಂಥವು ಅಲ್ಲಿ ಯಾರು ಆಗ್ಬೋದು ಅನ್ನೋದ್ರ ಮೇಲೆ ಮುಂದಿನ ಒಂದು ಚಿತ್ರ ಕ್ಲಿಯರ್ ಆಗ್ತದೆ ಅಂತೇಳಿ ಅನ್ನಿಸ್ತಾ ಇದೆ. ಏನಾಗಲಿ, ಬಟ್ BDCC ಮಾತ್ರ ಚುನಾವಣೆ ದಿನಕ್ಕೆ ಕುಸ್ತಿ ಕಣ ಆಗಿ ಪರಿವರ್ತನೆ ಆಗೋದು.
ಜೊತೆಗೆ ಇದು ಹಿಂಸಾಚಾರಕ್ಕೆ ಕಾರಣ ಆಗಬಾರ್ದು ಅನ್ನೋದು ನಮ್ಮೆಲ್ಲರ ಕಳಕಳಿ, ಇವರೆಲ್ಲರ ವಿನಂತಿ. ಜೊತೆಗೆ ಮತದಾರರು ಯೋಗ್ಯರನ್ನ ಆರಿಸೋದು ಮತ್ತೊಮ್ಮೆ ಕೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗಂಡೆ ವಂದನೆಗಳು.